ಸರ್ ಹೇಳಿ, ನಿನ್ನೆ RCB ಕಪ್ಪು ನಮ್ದಾಗಿದೆ. ಸರ್ 8 ವರ್ಷಗಳ ಕನಸು ಆಗಿದೆ. ಏನ್ ಹೇಳ್ತಾರೆ ಸರ್ ಅಂತ? ಅದೇ ಸರ್, ಕೊಹ್ಲಿ ಜಿಂದಾಬಾದ್, ಒಂದೇ ಮಾತ, ಕೊಹ್ಲಿ ಜಿಂದಾಬಾದ್. ಒಬ್ಬರಿಂದ ಗೆದ್ದು ಬಂದಿದ್ದು. ಫುಲ್ ಮ್ಯಾಚ್ ನೋಡಿದೆ. ಸೂಪರ್. ನಮ್ಮ ಏರಿಯಾಳಿ ರಾತ್ರಿ ಇಲ್ಲ, ನಿದ್ರೆನೇ ಇಲ್ಲ, ಎಲ್ಲ ಪಟಾಕಿನೇ. ಮಾರ್ನಿಂಗ್ 5 ಗಂಟೆವರೆಗೆ ಪಟಾಕಿನೇ. ಎಲ್ಲ ದೀಪಾವಳಿನೇ. ಈ ವರ್ಷ 2 ದೀಪಾವಳಿ, ಇವತ್ತೊಂದು, ನಾಳೆ ಬರೋದೊಂದು. ನಮ್ಮ RCB ವಿನ್ ಆಗೈತೆ. ನಮಗೆಲ್ಲರಿಗೂ ಅವ್ರಿಗೆ ಒಂದು ಥ್ಯಾಂಕ್ಸ್. ನೋಡಿದೆ ಸರ್, 100% ಚೆನ್ನಾಗಿದೆ ಸರ್. ಸ್ಟಾರ್ಟಿಂಗ್ ಲಾಸ್ಟ್ ಓವರಲ್ಲೇ ಟರ್ನಿಂಗ್ ಪಾಯಿಂಟು, ಅದು ಒಳ್ಳೆ ನಮ್ಮ ಮ್ಯಾಚಿಗೆ ಒಳ್ಳೆ ಆಯುಧ ಬಂದೈತೆ. ಈ ಸೆಲೆಬ್ರೇಷನ್ ಇನ್ನೂ ಹ್ಯಾಟ್ರಿಕ್ ಮಾಡಲಿ ಸರ್, ಹ್ಯಾಟ್ರಿಕ್ ಬರಲಿ, ಇನ್ನೂ 2 ವರ್ಷ ಬರಲಿ, ಅವ್ರಿಗೆ ಮುಂದೆ 3 ವರ್ಷ ಹೊಡೀಲಿ ಅಂತ ನಮಗೆ ಆಶೀರ್ವಾದ, ನಮ್ಮ ಆಶೀರ್ವಾದ. ಚೆನ್ನಾಗಿತ್ತು ಸರ್ ಮ್ಯಾಚ್. ಓಕೆ, ನೋಡಿದೆ, ಚೆನ್ನಾಗಿತ್ತು. ಪಟಾಕಿ 1 ಗಂಟೆ ತನಕ ಹೊಡೆದ್ರು. ಓಕೆ, ಅಷ್ಟೇ ಸರ್. ಅವರು ತುಂಬ ಚೆನ್ನಾಗಿತ್ತು. 18 ವರ್ಷದ ಕನಸು ನೆನಸಾಯಿತು. ಈ ಸೆಲೆಬ್ರೇಷನ್ ಅನ್ನೋದು ಮುಂದಕ್ಕೆ ಯಾವಾಗಲೂ ಇರಬೇಕು. ನಮಗೆ ಮುಂದಕ್ಕೆ ನಮ್ಮ RCBನೇ ಗೆಲ್ತಾ ಇರಬೇಕು, ಅದೇ ನಮ್ಮ ಆಸೆ. ಹೇಳಿ, ಒಬ್ಬರಿದ್ರು ಕನ್ನಡದವ್ರು ಯಾರು ಇಲ್ಲ ಸರ್. ಆರ್ಯ ನಾವು ಕಪ್ ಗೆದ್ದಿದ್ವಿ. ಆಗ ಅದೇ ಒಬ್ಬರೇ ಇದ್ದಿದ್ದು. ಏನೋ ಚೆನ್ನಾಗಿತ್ತು. ರಾತ್ರಿ ಒಳ್ಳೆ ಹಬ್ಬ ಆಯಿತು. ಎಲ್ಲರಿಗೂ ಚೆನ್ನಾಗಿ ಎಣ್ಣೆಗಳು ಹೊಡೆದ್ರು, ಖುಷಿಯಾಗಿದ್ರು. ಪಟಾಕಿ ಎಲ್ಲ ಜೋರಾಗಿತ್ತು. ಮನೆಯೇ ಸರ್, ನಾವೆಲ್ಲ ಆಚೆ ಕುಡಿಯಲ್ಲ. ಮನೆಯಲ್ಲಿ ಎಂಜಾಯ್ ಸೆಲೆಬ್ರೇಷನ್. ಬೆಳಿಗ್ಗೆ ಇಲ್ಲಿ ಸೆಲೆಬ್ರೇಷನ್ ಡೈಲಿ. ನಾವೆಲ್ಲ ಮನೆಯಲ್ಲೇ ನೋಡಿದ್ದು. ಸೊ ಇಟ್ ವಾಸ್ ಎ ವೆರಿ ನೈಸ್ ಮ್ಯಾಚ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಟ್ಲೀಸ್ಟ್ ಒಬ್ಬ ಇದು ಕಪ್ಪು RCB ಇದೆ. ಕಪ್ಪು ನಮ್ಮ ಕಪ್ಪಿದು. RCB ವಿನ್ ಆಗಲೇಬೇಕಾಗಿತ್ತು. RCB ವಿನ್ ಆಯಿತು. ವಿರಾಟ್ ಕೊಹ್ಲಿ ಒಂದು 25 ರನ್ ಹೊಡೆದಿದ್ರೆ ಇಷ್ಟೊಂದು ಪಾಸಿಟಿವ್ ಬಿದ್ದು ಗೆಲ್ಲಬೇಕಾಗಿಲ್ಲ. ವಿನ್ನಿಂಗ್ ಗೇಮೇ ನಮಗೆ ಕರ್ನಾಟಕಕ್ಕೆ. 18 ವರ್ಷದ ಕನಸು ನನಸಾಯಿತು. ನಮ್ಮ ಒಂದು ಏನು ಆಸೆ ಇತ್ತು ಅದನ್ನು ಪೂರೈಸಿದ್ರು ಅಷ್ಟೇ. ಪಬ್ಲಿಕ್ ಆಸೆ ಏನಿತ್ತು ಅದನ್ನು ಪೂರೈಸಿದ್ರು. ಅವರೊಂದು ಮಾತು ಹೇಳಿದ್ರು, ಐ ಲವ್ ಬ್ಯಾಂಗ್ಳೂರಿಯನ್, ಐ ಲವ್ ಕರ್ನಾಟಕ, ಐ ಲವ್ ಕನ್ನಡಿಗಾಸ್, ದಿಸ್ ಐ ವಾಂಟ್. ಭಾಳ ಚೆನ್ನಾಗಿತ್ತು ಮ್ಯಾಚಿನೇ. ಎಲ್ಲ ನೈಟೆಲ್ಲ ಯಾರು ನಿದ್ರೆ ಮಾಡಲಿಲ್ಲ. ಪಟಾಕಿ ಸೌಂಡ್ ವಿಪರೀತ ನೈಟು. ನಮ್ಮ ಏರಿಯಾ ಎಲ್ಲ ಫುಲ್ ಪಟಾಕಿನೇ. ಚೆನ್ನಾಗಿತ್ತು ಮ್ಯಾಚ್. ಚೆನ್ನಾಗಿತ್ತು ಸರ್. ಚೆನ್ನಾಗಿ ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಚೆನ್ನಾಗಿತ್ತು. ಒಂದು ಥ್ರಿಲ್ ಆಗಿತ್ತು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಿಲ್ಲದೆ ಇರೋ ಥರ ಸ್ವಲ್ಪ ಟಫ್ ಆಗೇ ಇತ್ತು. ಬೆಂಗಳೂರೇ ಒಂದು ಇತಿಹಾಸ. ಈ ಬೆಂಗಳೂರಿನ ಹೆಸರು ಇರೋದ್ರಿಂದ ನಮ್ಮ ಕ್ರಿಕೆಟ್ ತಂಡ RCB ಗೆದ್ದಿದೆ. ನಮ್ಮ ನಾಡಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಎಲ್ಲರೂ ರಾಜ್ಯದ ಜನ ಪ್ರಾರ್ಥನೆ ಮಾಡಿದ್ರು, ಎಲ್ಲರೂ ಶುಭ ಹಾರೈಸಿದ್ರು. ಅದ್ರ ಪ್ರಕಾರ ಅವರು ಗೆದ್ದಿದ್ದಾರೆ. ಒಳ್ಳೆ ಆಟನೂ ಆಡಿದ್ದಾರೆ. ಪಂಜಾಬ್ ತಂಡದವರು ಅಷ್ಟೇ ಸ್ಟ್ರಾಂಗ್ ಆಗಿದ್ದರು. ಕೊನೆಯಲ್ಲಿ ಪಾಪ ಅವ್ರ ಕೈಲಿ ಗೆಲ್ಲೋದಕ್ಕೆ ಆಗದಿರ ಇರೋವಂಥ ಮಟ್ಟಕ್ಕೆ ಅವರು ತಲುಪಿದ್ರು. ನಾವು ಸಹ ಪ್ರೇಯರ್ ಮಾಡಿದ್ವಿ ನಮ್ಮ RCB ಗೆಲ್ಲಬೇಕು ಅಂತ. ಮತ್ತೊಮ್ಮೆ ಅವ್ರಿಗೆ ಗೆದ್ದಿರೋಂಥ ಎಲ್ಲ ನಮ್ಮ RCB ತಂಡದವ್ರಿಗೆ, ನಾಯಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್ RCB. ಆದರೂ ಕೂಡ ನಮ್ಮವರು ಪಂಜಾಬ್ನವ್ರು ಚೆನ್ನಾಗಿ ಆಡಿದ್ರು. ಇನ್ನು 1 ರನ್ ನೋ ಬಾಲ್ ಏನೋ ಬಂದಿದ್ರೆ ಕಷ್ಟ. ಪಂಜಾಬೇ ವಿನ್ನು. ಅದು ದೇವ್ರು ಕಾಪಾಡ್ದ. ಮಾನ ಮರ್ಯಾದೆ ಕರ್ನಾಟಕ. 18 ವರ್ಷ ಕನಸು ನೆನಸಾಯ್ತು. ಥ್ಯಾಂಕ್ ಯು. ಏನು ಸರ್, ಖುಷಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ, ಹಂಗಿದೆ ಆಯ್ತಾ. ರಾತ್ರಿ ಎಲ್ಲ ಗಲಾಟೆ ನೋಡೋದಕ್ಕೆ ಮಜಾ. ಇನ್ನು ಅವರ ಏರ್ಪೋರ್ಟಿಂದ ಬರ್ತಾರಲ್ಲ, ಇದನ್ನ ನೋಡಬೇಕು, ಆ ಖುಷಿಲಿ ಕಾಯ್ತಾ ಇದ್ದೀವಿ. ಎಸ್, ಫುಲ್ ಸೆಲೆಬ್ರೇಷನ್ ಯಾರು ಮಾಡಲ್ಲ ಹೇಳಿ ಸರ್. ಅದೇ ಖುಷಿ. ಇನ್ನು ಹಂಗೆ ನಡೀತಾನೆ ಇದೆ. ಅವ್ರು ಇನ್ನೂ ಬೆಂಗಳೂರು ಬರಬೇಕು. ಬೆಂಗಳೂರಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡೋದು ಅದನ್ನ ನೋಡೋಕೆ ಕಾಯ್ತಾ ಇದ್ದೀವಿ. ಅಲ್ಲ, ಇದು ಒಂದು ಐತಿಹಾಸಿಕ ಗೆಲುವು. ಇದು 7 ಕೋಟಿ ಕನ್ನಡಿಗರ ಆಸೆ. ಅದರಲ್ದಿರ ಕೊಹ್ಲಿದು ಅಭಿಮಾನಿಗಳು ಸಾವಿರಾರು ಕೋಟಿ ಇದ್ದರು. ಅವರೆಲ್ಲನೂ ಸಹ ಇದನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಇದು
ಇಡೀ ಕರ್ನಾಟಕಕ್ಕೆ ಇಡೀ ಬೆಂಗಳೂರಿಗೆ ಸಲ್ಲಿಸಬೇಕು. ಈ ಒಂದು ಗೆಲುವು ಎಲ್ಲರ ಆರೈಕೆಯಿಂದ ಅವ್ರು ಗೆದ್ದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್ ಹೇಳಿ, ನಿನ್ನೆ RCB ಕಪ್ಪು ನಮ್ದಾಗಿದೆ. ಸರ್ 8 ವರ್ಷಗಳ ಕನಸು ಆಗಿದೆ. ಏನ್ ಹೇಳ್ತಾರೆ ಸರ್ ಅಂತ? ಅದೇ ಸರ್, ಕೊಹ್ಲಿ ಜಿಂದಾಬಾದ್, ಒಂದೇ ಮಾತ, ಕೊಹ್ಲಿ ಜಿಂದಾಬಾದ್. ಒಬ್ಬರಿಂದ ಗೆದ್ದು ಬಂದಿದ್ದು. ಫುಲ್ ಮ್ಯಾಚ್ ನೋಡಿದೆ. ಸೂಪರ್. ನಮ್ಮ ಏರಿಯಾಳಿ ರಾತ್ರಿ ಎಲ್ಲ ನಿದ್ರೆನೇ ಇಲ್ಲ, ಎಲ್ಲ ಪಟಾಕಿನೇ. ಮಾರ್ನಿಂಗ್ 5 ಗಂಟೆವರೆಗೆ ಪಟಾಕಿನೇ. ಎಲ್ಲ ದೀಪಾವಳಿನೇ. ಈ ವರ್ಷ 2 ದೀಪಾವಳಿ, ಇವತ್ತೊಂದು, ನಾಳೆ ಬರೋದೊಂದು. ನಮ್ಮ RCB ವಿನ್ ಆಗೈತೆ. ನಮಗೆಲ್ಲರಿಗೂ ಅವ್ರಿಗೆ ಒಂದು ಥ್ಯಾಂಕ್ಸ್. ನೋಡಿದೆ ಸರ್, 100% ಚೆನ್ನಾಗಿದೆ ಸರ್. ಸ್ಟಾರ್ಟಿಂಗ್ ಲಾಸ್ಟ್ ಓವರಲ್ಲೇ ಟರ್ನಿಂಗ್ ಪಾಯಿಂಟು, ಅದು ಒಳ್ಳೆ ನಮ್ಮ ಮ್ಯಾಚಿಗೆ ಒಳ್ಳೆ ಆಯುಧ ಬಂದೈತೆ. ಈ ಸೆಲೆಬ್ರೇಷನ್ ಇನ್ನೂ ಹ್ಯಾಟ್ರಿಕ್ ಮಾಡಲಿ ಸರ್, ಹ್ಯಾಟ್ರಿಕ್ ಬರಲಿ, ಇನ್ನೂ 2 ವರ್ಷ ಬರಲಿ, ಅವ್ರಿಗೆ ಮುಂದೆ 3 ವರ್ಷ ಹೊಡೀಲಿ ಅಂತ ನಮಗೆ ಆಶೀರ್ವಾದ, ನಮ್ಮ ಆಶೀರ್ವಾದ. ಚೆನ್ನಾಗಿತ್ತು ಸರ್ ಮ್ಯಾಚ್. ಓಕೆ, ನೋಡಿದೆ, ಚೆನ್ನಾಗಿತ್ತು. ಪಟಾಕಿ 1 ಗಂಟೆ ತನಕ ಹೊಡೆದ್ರು. ಓಕೆ, ಅಷ್ಟೇ ಸರ್. ಅವರು ತುಂಬ ಚೆನ್ನಾಗಿತ್ತು. 18 ವರ್ಷದ ಕನಸು ನೆನಸಾಯಿತು. ಈ ಸೆಲೆಬ್ರೇಷನ್ ಅನ್ನೋದು ಮುಂದಕ್ಕೆ ಯಾವಾಗಲೂ ಇರಬೇಕು. ನಮಗೆ ಮುಂದಕ್ಕೆ ನಮ್ಮ RCB ಗೆಲ್ತಾ ಇರಬೇಕು, ಅದೇ ನಮ್ಮ ಆಸೆ. ಹೇಳಿ, ಒಬ್ಬರಿದ್ರು ಕನ್ನಡದವ್ರು ಯಾರು ಇಲ್ಲ ಸರ್. ನಾವು ಕಪ್ ಗೆದ್ದಿದ್ವಿ. ಆಗ ಅದೇ ಒಬ್ಬರೇ ಇದ್ದಿದ್ದು. ಏನೋ ಚೆನ್ನಾಗಿತ್ತು. ರಾತ್ರಿ ಒಳ್ಳೆ ಹಬ್ಬ ಆಯಿತು. ಎಲ್ಲರಿಗೂ ಚೆನ್ನಾಗಿ ಎಣ್ಣೆಗಳು ಹೊಡೆದ್ರು, ಖುಷಿಯಾಗಿದ್ರು. ಪಟಾಕಿ ಎಲ್ಲ ಜೋರಾಗಿತ್ತು. ಮನೆಯೇ ಸರ್. ನಾವೆಲ್ಲ ಆಚೆ ಕುಡಿಯಲ್ಲ, ಮನೆಯಲ್ಲಿ ಎಂಜಾಯ್ ಸೆಲೆಬ್ರೇಷನ್. ಬೆಳಿಗ್ಗೆ ಇಲ್ಲಿ ಸೆಲೆಬ್ರೇಷನ್ ಡೈಲಿ. ನಾವೆಲ್ಲ ಮನೆಯಲ್ಲೇ ನೋಡಿದ್ದು. ಸೊ ಇಟ್ ವಾಸ್ ಎ ವೆರಿ ನೈಸ್ ಮ್ಯಾಚ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಟ್ಲೀಸ್ಟ್ ಒಬ್ಬ ಇದು ಬಾಯಕ ಕಪ್ಪು RCB ಇದೆ. ಕಪ್ಪು ನಮ್ಮ ಕಪ್ಪಿದು. RCB ವಿನ್ ಆಗಲೇಬೇಕಾಗಿತ್ತು. RCB ವಿನ್ ಆಯಿತು. ವಿರಾಟ್ ಕೊಹ್ಲಿ ಒಂದು 25 ರನ್ ಹೊಡೆದಿದ್ರೆ ಇಷ್ಟೊಂದು ಪಾಸಿಟಿವ್ ಬಿದ್ದು ಗೆಲ್ಲಬೇಕಾಗಿಲ್ಲ. ವಿನ್ನಿಂಗ್ ಗೇಮೇ ನಮಗೆ ಕರ್ನಾಟಕಕ್ಕೆ. 18 ವರ್ಷದ ಕನಸು ನನಸಾಯಿತು. ನಮ್ಮ ಒಂದು ಏನು ಆಸೆ ಇತ್ತು ಅದನ್ನು ಪೂರೈಸಿದ್ರು ಅಷ್ಟೇ. ಪಬ್ಲಿಕ್ ಆಸೆ ಏನಿತ್ತು ಅದನ್ನು ಪೂರೈಸಿದ್ರು. ಅವ್ರೊಂದು ಮಾತು ಹೇಳಿದ್ರು, ಐ ಲವ್ ಬ್ಯಾಂಗ್ಳೂರಿಯನ್, ಐ ಲವ್ ಕರ್ನಾಟಕ, ಐ ಲವ್ ಕನ್ನಡಿಗಾಸ್, ದಿಸ್ ಐ ವಾಂಟ್. ಭಾಳ ಚೆನ್ನಾಗಿತ್ತು ಮ್ಯಾಚಿನೇ. ಎಲ್ಲ ನೈಟೆಲ್ಲ ಯಾರು ನಿದ್ರೆ ಮಾಡಲಿಲ್ಲ. ಪಟಾಕಿ ಸೌಂಡ್ ವಿಪರೀತ ನೈಟು. ನಮ್ಮ ಏರಿಯಾ ಎಲ್ಲ ಫುಲ್ ಪಟಾಕಿನೇ. ಚೆನ್ನಾಗಿತ್ತು ಮ್ಯಾಚ್. ಚೆನ್ನಾಗಿತ್ತು ಸರ್. ಚೆನ್ನಾಗಿ ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಚೆನ್ನಾಗಿತ್ತು. ಒಂದು ಥ್ರಿಲ್ ಆಗಿತ್ತು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಿಲ್ಲದೆ ಇರೋ ಥರ ಸ್ವಲ್ಪ ಟಫ್ ಆಗೇ ಇತ್ತು. ಬೆಂಗಳೂರೇ ಒಂದು ಇತಿಹಾಸ. ಈ ಬೆಂಗಳೂರಿನ ಹೆಸರು ಇರೋದ್ರಿಂದ ನಮ್ಮ ಕ್ರಿಕೆಟ್ ತಂಡ RCB ಗೆದ್ದಿದೆ. ನಮ್ಮ ನಾಡಿಗೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಎಲ್ಲರೂ ರಾಜ್ಯದ ಜನ ಪ್ರಾರ್ಥನೆ ಮಾಡಿದ್ರು, ಎಲ್ಲರೂ ಶುಭ ಹಾರೈಸಿದ್ರು. ಅದ್ರ ಪ್ರಕಾರ ಅವರು ಗೆದ್ದಿದ್ದಾರೆ. ಒಳ್ಳೆ ಆಟನೂ ಆಡಿದ್ದಾರೆ. ಪಂಜಾಬ್ ತಂಡದವರು ಅಷ್ಟೇ ಸ್ಟ್ರಾಂಗ್ ಆಗಿದ್ದರು. ಕೊನೆಯಲ್ಲಿ ಪಾಪ ಅವ್ರ ಕೈಲಿ ಗೆಲ್ಲೋದಕ್ಕೆ ಆಗದಿರ ಇರೋವಂಥ ಮಟ್ಟಕ್ಕೆ ಅವರು ತಲುಪಿದ್ರು. ನಾವು ಸಹ ಪ್ರೇಯರ್ ಮಾಡಿದ್ವಿ ನಮ್ಮ RCB ಗೆಲ್ಲಬೇಕು ಅಂತ. ಮತ್ತೊಮ್ಮೆ ಅವ್ರಿಗೆ ಗೆದ್ದಿರೋಂಥ ಎಲ್ಲ ನಮ್ಮ RCB ತಂಡದವ್ರಿಗೆ, ನಾಯಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್ RCB. ಆದರೂ ಕೂಡ ಅವರು ಪಂಜಾಬ್ನವ್ರು ಚೆನ್ನಾಗಿ ಆಡಿದ್ರು. ಇನ್ನು 1 ರನ್ ನೋ ಬಾಲ್ ಏನೋ ಬಂದಿದ್ರೆ ಕಷ್ಟ. ಪಂಜಾಬೇ ವಿನ್ನು. ಅದು ದೇವ್ರು ಕಾಪಾಡ್ದ. ಮಾನ ಮರ್ಯಾದೆ ಕರ್ನಾಟಕ. 18 ವರ್ಷ ಕನಸು ನೆನಸಾಯ್ತು. ಥ್ಯಾಂಕ್ ಯು. ಏನು ಸರ್, ಖುಷಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ, ಹಂಗಿದೆ ಆಯ್ತಾ. ರಾತ್ರಿ ಎಲ್ಲ ಗಲಾಟೆ ನೋಡೋದಕ್ಕೆ ಮಜಾ. ಇನ್ನು ಅವರ ಏರ್ಪೋರ್ಟಿಂದ ಬರ್ತಾರಲ್ಲ, ಇದನ್ನ ನೋಡಬೇಕು, ಆ ಖುಷಿಲಿ ಕಾಯ್ತಾ ಇದ್ದೀವಿ. ಎಸ್, ಫುಲ್ ಸೆಲೆಬ್ರೇಷನ್ ಯಾರು ಮಾಡಲ್ಲ ಹೇಳಿ ಸರ್. ಅದೇ ಖುಷಿ. ಇನ್ನು ಹಂಗೆ ನಡೀತಾನೆ ಇದೆ. ಅವ್ರು ಇನ್ನೂ ಬೆಂಗಳೂರು ಬರಬೇಕು. ಬೆಂಗಳೂರಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡೋದು ಅದನ್ನ ನೋಡೋಕೆ ಕಾಯ್ತಾ ಇದ್ದೀವಿ. ಅಲ್ಲ, ಇದು ಒಂದು ಐತಿಹಾಸಿಕ ಗೆಲುವು. ಇದು 7 ಕೋಟಿ ಕನ್ನಡಿಗರ ಆಸೆ. ಅದರಲ್ದಿರ
ಕೊಹ್ಲಿದು ಅಭಿಮಾನಿಗಳು ಸಾವಿರಾರು ಕೋಟಿ ಇದ್ದರು, ಅವರೆಲ್ಲನೂ ಸಹ ಇದನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಇದು ಇಡೀ ಕರ್ನಾಟಕಕ್ಕೆ, ಇಡೀ ಬೆಂಗಳೂರಿಗೆ ಸಲ್ಲಿಸಬೇಕು ಈ ಒಂದು ಗೆಲುವು. ಎಲ್ಲರ ಆರೈಕೆಯಿಂದ ಅವ್ರು ಗೆದ್ದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.